ಕಳೆದ 1 ವರ್ಷದ ಹಿಂದೆ ತುಂಬ ವೇಗವಾಗಿ ಸಾಗ್ತಾ ಇರತಕ್ಕಂತಹ ಬಸ್ಸು ಒಂದೆಡೆಯಲ್ಲಿ ಬೆಳಗಿನ ಜಾವ 3 ಗಂಟೆಯ ಸುಮಾರಿನಲ್ಲಿ ಆಕ್ಸಿಡೆಂಟ್ ಹೇಳ್ತಕ್ಕಂತಹದ್ದು ಸಂಭವಿಸುತ್ತೆ. ಅದರಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಕೆಲವರಿಗೆ ಘನಘೋರವಾದಂತಹ ಪೆಟ್ಟು ಹೇಳ್ತಕ್ಕಂಥದ್ದಾಗ್ತದೆ, ಮತ್ತು ಇನ್ನು ಕೆಲವರಿಗೆ ಸಣ್ಣ ಪುಟ್ಟದಾದಂಥ ಗಾಯಾದಿಗಳು ಉಂಟಾಗ್ತದೆ. ತದನಂತರದಲ್ಲಿ ಅದರಲ್ಲಿ ಇರ್ತಕ್ಕಂಥ ನಮ್ಮ ಭಕ್ತೋರ್ವರಿಗೆ ಸ್ವಲ್ಪ ಘನಘೋರವಾದಂತಹ ಪೆಟ್ಟು ಹೊಡೆತಕ್ಕಂಥದ್ದೇ ಆದರೂ ಕೂಡ ಜೀವಕ್ಕೆ ಏನು ಹಾನಿ ಆಗದೆ ಇರತಕ್ಕಂಥದ್ದು. ತಿಂಗಳಾನುಗಟ್ಟಲೆಯಲ್ಲಿ ಔಷಧಿಗಳನ್ನು ಮಾಡಿದರೂ ಕೂಡ ವಾಸಿಯಾಗದೇ ಇರತಕ್ಕಂತಹ ಆತನಿಗೆ ಕೊನೆಗೆ ನಮ್ಮಲ್ಲಿಗೆ ಬಂದು ಆತನು ಚಿಕಿತ್ಸೆಯನ್ನು ಪಡ್ಕೊಂಡು ಕೆಲವು ಸಮಯದ ಒಳಗಾಗಿ ಆತ ಸಂಪೂರ್ಣವಾಗಿ ಗುಣಮುಖರಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮತ್ತು ಅಷ್ಟೇ ಅಲ್ಲದೆ ಹಿಂದಿನಕ್ಕಿಂತಲೂ ಹೆಚ್ಚಿನದಾದಂತಹ ರೀತಿಯಾದಂತಹ ಕೆಲಸವನ್ನು ಮಾಡಿಕೊಂಡು ಇರಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ಅದು ಕೂಡ ನಮಗೆ ನಾವು ಮಾಡಿರ್ತಕ್ಕಂಥದ್ದು ಎಷ್ಟೋ ಘಟನೆಗಳು ನಮಗೇ ನೆನಪಿರುವುದಿಲ್ಲ. ಆದರೆ ಆ ವ್ಯಕ್ತಿಗಳೇ ನಮ್ಮ ಹತ್ತಿರದಲ್ಲಿ ಬಂದು ಇಂದು ಹೇಳಿದಾಗ, ಹೌದಲ್ಲ, ಈ ರೀತಿಯಲ್ಲಿ ಸಾವು ಮತ್ತು ಬದುಕಿನ ನಡುವೆಯಲ್ಲಿ ಹೋರಾಟವನ್ನು ಮಾಡಿ ಗೆದ್ದು ಬಂದವರು ನೀವು ಅಂತ ಹೇಳುವುದಾಗಿ ಹೇಳಿದ್ದೇವೆ. ಮತ್ತು ಆ ವ್ಯಕ್ತಿ ಹೇಳಿದಾಗ ಎಷ್ಟು ಖುಷಿಯಾಗಬೇಡ, ಇಂತಹ ಎಷ್ಟು ಘಟನೆಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು ವಿಶ್ವಂಬರ ಶಕ್ತಿ.